ಈ ಒಂದು ಸಾವಯವ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವಾಣಿಜ್ಯ ಮೇಳ ಪ್ರಪ್ರಥಮವಾಗಿ 2017 ಅಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಅನೇಕ ಕೃಷಿ ಪರವಾಗಿ ರೈತರ ಪರವಾಗಿ ಯೋಜನೆಗಳನ್ನ ಕೊಡೋದ್ರ ಮೂಲಕ ಸಿರಿಧಾನ್ಯವನ್ನು ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು 2017ರಲ್ಲಿ ಈ ಒಂದು ಸಿರಿಧಾನ್ಯ ಮತ್ತು ಸಾವಯವ ಮೇಳವನ್ನು ಪ್ರಾರಂಭ ಮಾಡಿ, ಅದಾದ ನಂತರ 18, 19, 23 3 ವರ್ಷ ನಡೆದಿದೆ. ಆದರೆ ಈಗ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ವಿಶೇಷವಾಗಿ ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ರೈತರ ಕಸುಬಿಗೆ ನಾವು ಬೆನ್ನೆಲುಬಾಗಿ ನಿಲ್ತಕ್ಕಂಥದ್ದು, ರೈತರ ಒಂದು ಜೀವನಕ್ಕೆ ಯಾವ್ಯಾವ ರೀತಿ ನಾವು ಸಪೋರ್ಟ್ ಆಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಈ ಒಂದು ಸಿರಿಧಾನ್ಯ ಮೇಳವನ್ನು ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನನಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರತಿ ಸಾಲ 200 ಸ್ಟಾಲ್ ಅಂದರೆ ಮಳಿಗೆಗಳು ಇರ್ತಿದ್ದೋ, ಈ ಸಾರಿ 300 ಮಳಿಗೆಗಳಿದೆ. ಅದರಲ್ಲಿ 100 ಮಳಿಗೆಗಳನ್ನ ವಿಶೇಷವಾಗಿ ಕರ್ನಾಟಕದ ರೈತರಿಗೋಸ್ಕರನೇ ಮೀಸಲಿಟ್ಟು ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ನಾವು ಈ ಸಾರಿ ಮಾಡಿದ್ದೀವಿ. ಅದರ ಜೊತೆಗೆ 31 ಜಿಲ್ಲೆನಲ್ಲೂ ಸಹ ಈ ಕೃಷಿ ಮೇಳವನ್ನು ಮಾಡಿ ಈ ಒಂದು ಅಂತಿಮವಾದಂಥ ಇವತ್ತಿನ 5, 6, 7 ಈ ಒಂದು ಮೇಳಕ್ಕೆ ಎಲ್ಲರನ್ನು ಆಹ್ವಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಇಲಾಖೆ ಸ್ಥಳೀಯ ಮಂತ್ರಿಗಳು ಶಾಸಕರನ್ನ ಒಳಗೂಡಿ ಮಾಡಿರ್ತಕ್ಕಂಥದ್ದು ಈ ಬಾರಿ ಒಂದು ವಿಶೇಷವಾದಂಥ ಒಂದು ನಮ್ಮ ಸರ್ಕಾರದ ಒಂದು ಹೆಜ್ಜೆ.